ಕೂಡ ಯಾರು ಅದನ್ನು ಅನುಷ್ಠಾನಗೊಳಿಸಿಲ್ಲ. ಆದೇಶ ಆದರೂ ಕೂಡ ನಾವು 5 ವರ್ಷದಿಂದ ನಮ್ಮ ಸಂಘದಲ್ಲಿ ಇದನ್ನು ಮಾಡ್ಕೊಂತ ಬಂದೀವಿ. ಈ ಸಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಶಾಖೆಗಳಿದಾವೋ ಆ ಶಾಖೆಗಳ ತಾಲೂಕುಗಳಲ್ಲಿ ಹಾಗೂ ಜಿಲ್ಲೆಯಲ್ಲಿ ಎಲ್ಲ ಈ ಮನವಿಗಳನ್ನು ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಅವರಿಗೆ ಈ ನಮ್ಮ ಬೇಡಿಕೆಗಳು ಏನದಾವ ಅನ್ನೋದು ಗೊತ್ತಾಗಬೇಕಂತೇಳಿ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಏನು ಅಂತಂದರೆ, ಎಲ್ಲ ಪೊಲೀಸ್ ಠಾಣೆಯಲ್ಲಿ ಹಿರಿಯ ನಾಗರಿಕರ ಸಮಿತಿ ರಚಿಸಬೇಕು. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರ ಪ್ರತ್ಯೇಕ ಸಾಲು ಚಿಕಿತ್ಸಾ ವಿಭಾಗ ಆರಂಭಿಸಬೇಕು. ಸರ್ಕಾರಿ ಬಸ್ಸುಗಳಲ್ಲಿ ಎಲ್ಲ ಹಿರಿಯ ನಾಗರಿಕರು ಪುರುಷರಿಗೆ ವ್ಯವಸ್ಥೆ ಇರಬೇಕು. ಹಿರಿಯ ನಾಗರಿಕರ ಆಸನಗಳನ್ನು ಮೀಸಲಾಗಿಡಬೇಕು. ಅದೇ ರೀತಿಯ ಆಸ್ಪತ್ರೆಯಲ್ಲೂ ಕೂಡ ಹಿರಿಯ ನಾಗರಿಕರಿಗಾಗಿ ಹಾಸಿಗೆಗಳನ್ನು ಕೂಡ ಅವರು ಮೀಸಲಾಗಿಡಬೇಕು. ಔಷಧಿಗಳನ್ನು ಫ್ರೀಯಾಗಿ ಕೊಡಬೇಕು. ಅವರಿಗೆ ಪ್ರತ್ಯೇಕ ಕೌಂಟರನ್ನು ಮಾಡಿ, ಪ್ರತ್ಯೇಕ ಸಾಲುಗಳನ್ನು ಮಾಡಿ, ಕೆಂಪು ಚೀಟಿಯನ್ನು ವಿತರಣೆ ಮಾಡಬೇಕು. ಯಾವ ವೈದ್ಯರ ಕಡೆ ಹೋದರೂ ಕೂಡ ಆ ಚೀಟಿ ತೋರಿಸಿದ್ರೆ ಮೊದಲು ಹಿರಿಯ ನಾಗರಿಕರಿಗೆ ಆದ್ಯತೆ ಕೊಡಬೇಕು ಅನ್ನೋಂಥದ್ದು ನಮ್ಮ ಬೇಡಿಕೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ, ಬಡತನ ರೇಖೆಗಿಂತ ಕೆಳಗಿರುವಂಥ ಎಲ್ಲ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 5,000 ರೂಪಾಯಿ ನಮಗೆ ಪೆನ್ಷನ್ ಕೊಡುವಂತೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದರೆ 1,20,000 ಉತ್ಪನ್ನ ಸರ್ಟಿಫಿಕೇಟ್ ಇದ್ದಂಥದ್ದನ್ನು ಕ್ಯಾನ್ಸಲ್ ಮಾಡಿ 33,000 ಉತ್ಪನ್ನ ಇರುವವರಿಗೆ ಮಾತ್ರ ಅವರು 600 ರೂಪಾಯಿ ಪೆನ್ಷನ್ ಕೊಡಕತ್ತಾರೆ. ಅದು ರದ್ದಾಗಬೇಕು. 1,20,000 ರೂಪಾಯಿ ಜಾರಿಗೆ ತರಬೇಕು. ಎಲ್ಲ ಬಡ BPL ಕಾರ್ಡ್ ಇದ್ದವರಿಗೆ ಎಲ್ಲರಿಗೂ ಪೆನ್ಷನ್ ಸಿಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಇಲ್ಲಿ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಅಂತ ಸರ್ಕಾರದವರು ಘೋಷಣೆ ಮಾಡಬೇಕು. ಹಿರಿಯ ನಾಗರಿಕರಿಗೆ ಪ್ರತಿಯೊಂದು ಕಚೇರಿಗಳಲ್ಲಿ ಅವರಿಗೆ ಗೌರವವನ್ನು ಕೊಟ್ಟು ಅವರು ಯಾವ ಕೆಲಸಕ್ಕೆ ಬಂದಾರ ಅನ್ನೋದನ್ನು ವಿಚಾರ ಮಾಡಿ ಅವರ ಸಮಸ್ಯೆಗಳನ್ನು ಕೇಳಿ ಅವರಿಗೆ ಆದ್ಯತೆಗಳನ್ನು ಕೊಡಬೇಕು. ಇವತ್ತು ಬಾ ನಾಳೆ ಬಾ ಅನ್ನುವಂಥ ಈ ಸರ್ಕಾರದ ಕೆಲಸಗಾರರ ಇದನ್ನು ಪ್ರವೃತ್ತಿಯನ್ನು ತಪ್ಪಿಸಬೇಕು. ನೀವು 1 ತಿಂಗಳು ತಗೋರಿ, 2 ತಿಂಗಳು ತಗೋರಿ, ಅವತ್ತು ಬಂದಾಗ ಅವ್ರ ಕೆಲಸ ಆಗಿದ್ರೆ ಸಾಕು, ಅವಾಗ ಬರ್ತಾರೆ. ಹಗಲೆಲ್ಲ ಪದೇ ಹಿರಿಯ ನಾಗರಿಕರನ್ನ ಕಚೇರಿಗೆ ಬರುವಂಥ ಮಾಡಬೇಡ್ರಿ ಅನ್ನೋದೇ ನಮ್ಮ ಉದ್ದೇಶ. ಎಲ್ಲರೂ ಹಿರಿಯ ನಾಗರಿಕರನ್ನು ಗೌರವಿಸಿರಿ, ಮಕ್ಕಳನ್ನು ಪ್ರೀತಿಸಿರಿ ಮತ್ತು ದೇವರನ್ನ ಸ್ಮರಿಸಿರಿ ಅನ್ನೋಂಥ ನಮ್ಮ ಘೋಷಣೆ ಸಾರ್ಥಕ ಆಗಬೇಕು. ಇದು ನರೇಂದ್ರ ಮೋದಿಯವರಿಗೂ ಕೂಡ ಈ ಮನವಿ ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೂ ಕೂಡ ಅವ್ರ ಮುಖಾಂತರ ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಈಡೇರಲಿ ಅಂತ ತಮ್ಮಲ್ಲಿ ಮನವಿಯನ್ನು ಕೊಡ್ತಾ ಇದ್ದೀವಿ. ಸ್ವೀಕಾರ ಮಾಡಿ ತಮ್ಮ ಅಭಿಪ್ರಾಯವನ್ನು ಸೂಚಿಸಬೇಕಂತ ನಮ್ಮೆಲ್ಲ ಹಿರಿಯ ನಾಗರಿಕರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ತಮಗೆ ಈ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಹಿರಿಯ ನಾಗರಿಕರಿಗೆ ಎಲ್ಲಿಯವರೆಗೆ ಹೋರಾಟ, ಎಲ್ಲ ಬೇಡಿಕೆಗಳು ಎಲ್ಲರೂ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರ ಸಂಘದ ವತಿಯಿಂದ ಕೆಲವು ಹಿರಿಯ ನಾಗರಿಕರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಮತ್ತು ಅವರಿಗೆ ಈಗಾಗಲೇ ತೊಡಕದಲ್ಲಿರ್ತಕ್ಕಂಥ ಸಮಸ್ಯೆಗಳ ಕುರಿತು ಅವರಿಗೆ ಇವತ್ತು ಒಂದಿನದ ಮಟ್ಟಿಗೆ ಧರಣಿಯನ್ನು ಮಾಡೋದ್ರ ಮೂಲಕ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಈಗಾಗಲೇ ಲಿಸ್ಟ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ಆ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅದೇ ರೀತಿ ಹಿರಿಯ ನಾಗರಿಕರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳ ಕುರಿತು ಈಗಾಗಲೇ ಕಾನೂನು ಸೇವಾ ಪ್ರಾಧಿಕಾರ ಈ ವರ್ಷದಿಂದ ಆದೇಶ ಬಂದಿದೆ ಆಲ್ರೆಡಿ. ಆ ಪ್ರಕಾರ ಹಿರಿಯ ನಾಗರಿಕರನ್ನು ಒಗ್ಗಟ್ಟುಗೂಡಿಸುವಂಥದ್ದು, ಅವ್ರಿಗಿರ್ತಕ್ಕಂಥ ಸೌಲಭ್ಯಗಳನ್ನು ಹೇಳುವಂಥದ್ದು, ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳ ಕುರಿತು ಮಾಹಿತಿಯನ್ನು ನೀಡುವಂಥದ್ದು. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಕಾಯ್ದೆ 2007 ಕಾಯ್ದೆ ಇದೆ, ಹಿರಿಯ ನಾಗರಿಕ ಪಾಲಕರ ಪೋಷಕರ ಸಂರಕ್ಷಣಾ ಕಾಯ್ದೆ ಇದೆ. ಆ ಕಾಯ್ದೆ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ. ಇನ್ನೂ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಆಗುವಂಥ ಒಂದು ಕೆಲಸಗಳಾಗಬೇಕು. ಇವೆಲ್ಲ ಮಾಹಿತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.